ಹಾಗಾಗಿ ಇಲ್ಲಿ ಬಂದಿದ್ದೀನಿ ನೋಡಿ. ಮೃಗವಧೆ ಇವತ್ತು ರೈಡಿಂಗ್ ಗೇರ್ಸು ಅಥವಾ ಸ್ನೇಹಿತರೆ, ಮೃಗವಧೆಗೆ ಬರೋ ಒಂದು ಐಡಿಯಾ ಇರಲಿಲ್ಲ. ಬಟ್ ಈಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ದೇವಂಗಿಗೆ ಬಂದಿದ್ದೆ. ಹಾಗಾಗಿ ಇಲ್ಲಿ ಬಂದಿದ್ದೀನಿ ನೋಡಿ. ಮೃಗವಧೆ ಇವತ್ತು ರೈಡಿಂಗ್ ಗೇರ್ಸು ಅಥವಾ ಮೋಟರ್ ಲಾಗಿಂಗ್ ಸೆಟಪ್ಪು ಏನೂ ಇಲ್ಲದೆ ಬಂದುಬಿಟ್ಟಿದ್ದೀನಿ. ಇಲ್ಲೇ ಒಂದು 18 ಕಿಲೋಮೀಟ್ರು ನಾನು ಬಂದಿರೋ ಕಾರ್ಯಕ್ರಮದ ಪ್ಲೇಸಿಂದ ಇಲ್ಲಿಗೆ 18 ಕಿಲೋಮೀಟ್ರ್ ಆಗುತ್ತೆ. ಹಂಗಾಗಿ ಇಲ್ಲಿ ಹೆಂಗಾರಾಗಲಿ ಅಂತ ಬಂದುಬಿಟ್ಟಿದ್ದೀನಿ ನೋಡಿ. ನನ್ನ ಬೈಕ್ ಬಂದಿದೆ. ಮಧ್ಯಾಹ್ನದ ಉರ್ಲಿ ಬಿಸಿಲಲ್ಲಿ ಬಂದಿದ್ದೀನಿ ನೋಡಿ. ಆರ್ಚು ಹೀಗಿದೆ, ಇದು ಸರ್ಕಲ್ಲು. ಆ ಕಡೆ ಹೋದರೆ ಮುಡ್ಬ ಕಡೆ ಹೋಗಿ ಶಿವಮೊಗ್ಗ ಹೋಗ್ಬೋದು, ಆ ಕಡೆ ರೂಟು. ಈ ಕಡೆಯಿಂದ ಹೀಗೆ ಹೋದರೆ ಮೃಗವಧೆ. ಸ್ನೇಹಿತರೆ, ಪ್ಲಾನ್ ಇಲ್ದೇ ಬಂದುಬಿಟ್ಟಿದ್ದೀನಿ. ಮೋಟರ್ ಲಾಗಿಂಗ್ ಸೆಟಪ್ಪು ಇಲ್ಲ, ಏನೂ ಇಲ್ಲ. ನೋಡೋಣ ಹೆಂಗಾಗತ್ತೋ ಆ ರೀತಿ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಾನು. ಓಕೆ, ಹೋಗೋಣ ಬನ್ನಿ. ಮೃಗವಧೆ ಸ್ನೇಹಿತರೆ, ಮೃಗವಧೆಗೆ ಬಂದಿದ್ದೀನಿ ನೋಡಿ. ಇಲ್ಲಿ ರಾಮನು ಮಾರೀಚ ಎಂಬ ರಾಕ್ಷಸನನ್ನು ವಧೆ ಮಾಡಿದಂಥ ಒಂದು ಸ್ಥಳ. ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ಮುಂದೆ. ಬನ್ನಿ ಹೋಗೋಣ ದೇವಸ್ಥಾನದೊಳಗೆ. ಈ ಮೃಗವಧೆ ಇರುವುದು ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ. ತೀರ್ಥಹಳ್ಳಿಯಿಂದ ಸುಮಾರು 25 ಕಿಲೋಮೀಟರ್ ಮತ್ತು ಕೊಪ್ಪದಿಂದ ಸುಮಾರು 50 ಕಿಲೋಮೀಟರ್ ಈ ಸ್ಥಳವು ಇದೆ. ಶ್ರೀರಾಮನು ಮಾರೀಚನನ್ನು ವಧೆ ಮಾಡಿದ ಸ್ಥಳವಾದ್ದರಿಂದ ಈ ಸ್ಥಳಕ್ಕೆ ಮಾರೀಚ ಮೃಗವಧೆ ಎಂಬ ಹೆಸರು ಬಂದಿತಂತೆ. ಬೆಟ್ಟ, ಗುಡ್ಡ, ಕಾಡು, ನದಿ ಹೀಗೆ ಹಸಿರು ತುಂಬಿದ ಕಣ್ಮನ ಸೆಳೆಯುವ ವಾತಾವರಣದಲ್ಲಿ ಇರುವ ಮೃಗವಧೆಯ ಪ್ರಮುಖ ಆಕರ್ಷಣೆಗಳೆಂದರೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಗ್ರಾಮದ ಪ್ರಾರಂಭದಲ್ಲಿ ಇರುವ ಶನೇಶ್ವರ ದೇವಸ್ಥಾನ. ಮಾರೀಚನನ್ನು ವಧಿಸಿದ ನಂತರ ರಾಮನಿಗೆ ಬ್ರಹ್ಮಹತ್ಯೆ ದೋಷ ಬರುತ್ತದೆ. ಅದಕ್ಕಾಗಿ ರಾಮನು ಮಾರೀಚನ ತೊಡೆಯ ಮೇಲಿದ್ದ ಬಾಣಲಿಂಗವನ್ನು ಅಲ್ಲೇ ಹರಿಯುತ್ತಿದ್ದ ಬ್ರಹ್ಮ ನದಿಯ ತೀರದ ಮೇಲೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಮೊದಲು ಈ ಲಿಂಗಕ್ಕೆ ಮಲಹಾನಿಕೇಶ್ವರ ಎಂಬ ಹೆಸರಿತ್ತು. ಈಗ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಎನ್ನುವರು. ಮೃಗವಧೆ ಪ್ರಧಾನ ಅರ್ಚಕರು ಇವರು. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಇಲ್ಲ. ನಾನು ಸಂಜೆ ಬರಬೇಕಾಗಿತ್ತು, 6:30 ಇಲ್ಲ ಬೆಳಿಗ್ಗೆ ಬರಬೇಕಾಗಿತ್ತು. ನಾನು ಮಧ್ಯಾಹ್ನ ಟೈಮು ಸಂಜೆ 4 ಗಂಟೆ ಟೈಮಲ್ಲಿ ಇರೋದ್ರಿಂದ ಈಗ ಅವರು ಮನೇಲಿದ್ದಾರೆ. ಮನೆಯಲ್ಲಿ ಅವರ ಸ್ಥಳ ಪೌರಾಣಿಕ ಹಿನ್ನೆಲೆಯನ್ನು ಹೇಳ್ತಾರೆ. ಸ್ವಾಮಿ ಹೇಳಿ ಸ್ವಾಮಿ. ಎಲ್ರಿಗೂ ನಮಸ್ಕಾರ. ಇದು ಮಾರೀಚ ಮೃಗವಧಾ ಕ್ಷೇತ್ರ ಅಂತ ಕರೀತಾ ಮೃಗವಧೆ ಕ್ಷೇತ್ರ ಅಂತಾಗಿದೆ. ಅಂದರೆ ರಾಮ ಮಾರೀಚನನ್ನು ಕೊಂದು ಮಾರೀಚನ ಆತ್ಮಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಕ್ಷೇತ್ರ. ಸೀತೆ ಮಾಯಾ ಜಿಂಕೆಯನ್ನ ಆಸೆ ಪಟ್ಟಾಗ ರಾಮ ಹೇಳ್ತಾನೆ, ಅದು ಜಿಂಕೆ ಅಲ್ಲ, ಅದು ಅಸುರರ ಮಾಯೆ ಅಂತ. ಆದರೆ ಸೀತೆ ಕೇಳೋದಿಲ್ಲ, ನನಗೆ ಆ ಜಿಂಕೆ ಬೇಕೇ ಬೇಕು ಅಂತ ಹೇಳಿದಾಗ ರಾಮ ಅದು ರಾಕ್ಷಸರನ್ನು ಗೊತ್ತಿದ್ರು ಸಹ ಜಿಂಕೆಯನ್ನು ಹಿಡಿಲಿಕ್ಕೆ ಅಂತೇಳಿ ಅದರ ಬೆನ್ನಟ್ಟಿ ಹೋಗ್ತಾನೆ. ಹೋಗಿ ಎಷ್ಟೇ ಓಡಿಸಿಕೊಂಡು ಹೋದರೂ ಸಹ ಜಿಂಕೆ ಕೈಗೆ ಸಿಗದೆ ಇರುವಾಗ ರಾಮ ಆ ಜಿಂಕೆಗೆ ಬಾಣವನ್ನು ಬಿಡ್ತಾನೆ. ಬಾಣವನ್ನು ಬಿಟ್ಟಾಗ ಜಿಂಕೆಯಾಗಿ ಬಂದಿರತಕ್ಕಂಥ ಮಾರೀಚ ಹತನಾಗ್ತಾನೆ ರಾಮನ ಬಾಣಕ್ಕೆ ಸಿಕ್ಕಿ. ಆ ಹತನಾಗಿರುವಂತಹ ಕ್ಷೇತ್ರವೇ ಈ ಕ್ಷೇತ್ರ. ಆ ಮಾರೀಚ ಮೃಗ ಇಲ್ಲಿ ಹತವಾಗಿರೋದ್ರಿಂದ ಮಾರೀಚ ಮೃಗವಧೆ ಅಂತ ಹೇಳ್ತಾರೆ. ಆಗ ರಾಮ ಆ ಮಾರೀಚನ ಆತ್ಮಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡ್ತಾನೆ. ಇಲ್ಲಿ ಹರಿಯುವಂತಹ ಬ್ರಾಹ್ಮಿ ನದಿಯಿಂದ ಅಭಿಷೇಕವನ್ನು ಮಾಡ್ತಾನೆ. ಹಾಗಾಗಿ ಇದು ಶ್ರೀರಾಮ ನಿರ್ಮಾಣ ಮಾಡಿರುವಂತಹ ಕ್ಷೇತ್ರ. ಅದೇ ರೀತಿಯಾಗಿ ಇಲ್ಲೊಂದು ವಿಶೇಷ ಅಂತ ಹೇಳಿದರೆ, ಈಶ್ವರನಿಗೆ ಶನಿ ಬಿಟ್ಟಿರುವಂತಹ ಜಾಗವೂ ಹೌದು ಇದು. ಈಶ್ವರನಿಗೆ ಶನಿ ಹಿಡಿದಿರುವಂತಹ ಸಂದರ್ಭದಲ್ಲಿ ಈಶ್ವರ ಊರೂರನ್ನೆಲ್ಲ ಅಲಿತಾ ಇರ್ತಾನೆ. ಆಗ ಪಾರ್ವತಿ ತನ್ನ ಪತಿಯನ್ನು ಹುಡ್ಕೊಂಡು ಬರ್ತಾಳೆ. ಎಷ್ಟು ಹುಡುಕಿದ್ರು ತನ್ನ ಗಂಡ ಸಿಗದೆ ಇರುವಾಗ ಈ ಒಂದು ಸ್ಥಳದಲ್ಲಿ ಯಜ್ಞಕುಂಡವನ್ನು ನಿರ್ಮಾಣ ಮಾಡಿಬಿಟ್ಟು, ನಾಳೆ ಬೆಳಗಾಗದೊಳಗೆ ನನಗೆ ನನ್ನ ಪತಿ ಸಿಗದೆ ಇದ್ರೆ ಈ ಯಜ್ಞಕುಂಡಕ್ಕೆ ಹಾರ್ತೇನೆ ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿ ತಪಸ್ಸಿಗೆ ಕೂರ್ತಾಳೆ. ಆಗ ಈ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂತಹ ನರಸಿಂಹಸ್ವಾಮಿ ಕೋಳಿಯಾಗಿ ಕೂಗ್ತಾನೆ. ಆಗ ಬೆಳಗಾಯಿತು ಅಂತ ತಿಳಿದು ಪಾರ್ವತಿ ಆ ಯಜ್ಞಕುಂಡಕ್ಕೆ ಹಾರ್ತಾಳೆ. ಆಗ ಈಶ್ವರ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷ ಆದಾಗ ಶನಿ ಈಶ್ವರನನ್ನ ಬಿಟ್ಟು ಹಿಂದೆ ಸರಿತಾನೆ. ಹಾಗಾಗಿ ಒಂದು ಕಡೆ ಶನೀಶ್ವರ, ಒಂದು ಕಡೆ ಶಂಕರೇಶ್ವರ ಎನ್ನುವಂಥ 2 ದೇವಸ್ಥಾನ ಇದೆ. ಪಾರ್ವತಿ ಶನಿಗೆ ಅನುಗ್ರಹವನ್ನು ಮಾಡ್ತಾಳೆ. ಯಾರು ಈ ಸ್ಥಳದಲ್ಲಿ ಬಂದು ನಿನ್ನ ಪೂಜೆಯನ್ನು ಮಾಡ್ತಾರೋ ಅವರೆಲ್ಲ ಪಾಪವು ಸಹ ಪರಿಹಾರವಾಗಲಿ ಅಂತ. ಹಾಗಾಗಿ ಇದೊಂದು ವಿಶೇಷವಾಗಿರುವಂತಹ ಕ್ಷೇತ್ರ.
ಈ ಕ್ಷೇತ್ರಕ್ಕೆ ಅನೇಕ ಭಕ್ತಾದಿಗಳು ಬರ್ತಾರೆ. ವಿಶೇಷವಾಗಿ ಶನಿವಾರ ಹಾಗೂ ಸೋಮವಾರ ವಿಶೇಷ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ತೀರ್ಥ ಸ್ನಾನ ಎನ್ನುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸೇವೆ ಇದೆ. ಯಾರು ಭಕ್ತರು ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿದ್ರೋ ಅವರ ಎಲ್ಲ ಕಷ್ಟಗಳು ಅಥವಾ ಎಲ್ಲ ಕಾಯಿಲೆಗಳು ಸಹ ಪರಿಹಾರವಾಗ್ತವೆ ಅಂತ. ಅಭಿಷೇಕ ಪ್ರಿಯ ಆಗಿರ್ತಕ್ಕಂತಹ ಈಶ್ವರನಿಗೆ ಇಲ್ಲಿ ರುದ್ರಾಭಿಷೇಕ ಸದಾಕಾಲ ನಡೀತಾ ಇರುತ್ತೆ. ಜೊತೆಗೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೂ ಸಹ ಅನ್ನದಾನದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಇಲ್ಲಿ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇರ್ತದೆ. ಮಧ್ಯಾಹ್ನ ಎಷ್ಟೇ ಜನ ಬಂದರೂ ಸಹ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ ಒಂದು ಮೃಗವಧೆ ಕ್ಷೇತ್ರ ಭಕ್ತರ ಪಾಪವನ್ನು ಕಳೆಯೋದ್ರ ಜೊತೆಯಲ್ಲಿ ಭಕ್ತರ ಹಸಿವನ್ನು ನೀಗಿಸುವಂತಹ ಪುಣ್ಯ ಕ್ಷೇತ್ರವಾಗಿ ಈಗ ಪ್ರತೀತಿಯಲ್ಲಿದೆ. ಸ್ವಾಮಿ, ನಿಮ್ಮ ಹೆಸರು? ನನ್ನ ಹೆಸರು MC ಶಿವಪ್ರಸಾದ್ ಮೃಗವಧೆ ಅಂತ ಹೇಳಿ. ಸ್ವಾಮಿ, ಜಾತ್ರೆ ಮಹೋತ್ಸವದ ಬಗ್ಗೆ ಒಂದೆರಡು ನಾಡಿದ್ದಿಂದ ಶುರುವಾಗತ್ತೆ ಅಂದರು. ಹೌದು, ಹೇಳಿ ಸ್ವಾಮಿ, ಅದು ಎಷ್ಟೊತ್ತು, ಯಾವಾಗಿಂದ? 6 ದಿನಗಳ ಕಾಲ ನಡೆಯುವಂತಹ ರಥೋತ್ಸವ ಅಂದ್ರೆ ಪಂಚಭೌತಿಕೋತ್ಸವ ಅಂತ ಹೇಳ್ತಾರೆ. 5 ದಿವಸಗಳ ಕಾಲ ಉತ್ಸವ ಇರ್ತದೆ. ಅದಾದ ನಂತರ 6ನೇ ದಿವಸ ಶುದ್ಧಿಯನ್ನು ಮಾಡುವಂಥ ಕೆಲಸ ಅಂದರೆ ಸಂಪ್ರೋಕ್ಷಣೆ ಅಂತ ಇರ್ತದೆ. ಹೀಗೆ 6 ದಿನಗಳ ಕಾಲ ಈ ದೇವಸ್ಥಾನದಲ್ಲಿ ಉತ್ಸವಗಳು ನಡೀತವೆ. ತ್ರಿಕಾಲ ಬಲಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಸಹ ಬಲಿ ಆಗ್ತದೆ. 2 ಹೊತ್ತು ಪಲ್ಲಕ್ಕಿ ಉತ್ಸವ ಆಗ್ತದೆ ಮತ್ತು 3 ದಿವಸ. ಕೊನೆ 2 ದಿವಸ ರಥೋತ್ಸವ. ರಥದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ತೆಗೆದುಕೊಂಡು ಆ ಶನೀಶ್ವರ ಸ್ವಾಮಿ ದೇವಸ್ಥಾನ ತನಕ ಆ ಒಂದು ರಥವ ಉತ್ಸವವನ್ನು ಮಾಡ್ತೇವೆ. ಜೊತೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದರೆ, ಈ ಒಂದು ಸ್ಥಳದಲ್ಲಿ ಸಾಂಸ್ಕೃತಿಕವಾಗಿ ಯಕ್ಷಗಾನ, ನಾಟಕ ಜೊತೆಗೆ ಮನೋರಂಜನೆ ಕಾರ್ಯಕ್ರಮಗಳು ನಡೀತವೆ. ಕೊನೆಯ ದಿವಸ ಪ್ರತಿ ವರ್ಷ ಇಲ್ಲಿರ್ತಕ್ಕಂಥ ಪಂಜುಳ್ಳಿ ಹಾಗೂ ಧೂಮಾವತಿ ದೇವಿಗೆ ಕೋಲೋತ್ಸವವನ್ನು ಸಹ ಮಾಡ್ತಾರೆ. ಹಾಗಾಗಿ ಜಾತ್ರೆಯ ಸಂದರ್ಭದಲ್ಲಿ ಅತ್ಯಧಿಕವಾದಂಥ ಭಕ್ತರು ಇಲ್ಲಿ ಸೇರ್ತಾರೆ. ಸರಿ ಸ್ವಾಮಿ. ಸ್ನೇಹಿತರೆ, ವೀಕ್ಷಕರ ಕೇಳಿದ್ರಲ್ಲ ಪ್ರಧಾನ ಅರ್ಚಕರ ಮಾತುಗಳನ್ನು. ಹೀಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಮುಂದೆ ಹರಿದು ಹೋಗುವ ಬ್ರಹ್ಮನದಿ. ಶ್ರೀರಾಮನಿಂದ ಸ್ಥಾಪನೆಯಾದ ಶಿವಲಿಂಗಕ್ಕೆ 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ದೇವಸ್ಥಾನ ನಿರ್ಮಿಸಲಾಗಿದೆ. ನಂತರ 10ನೇ ಶತಮಾನದಲ್ಲಿ ಚಾಲುಕ್ಯರ ಅರಸ ತ್ರಿಭುವನ ಮಲ್ಲ ಎಂಬುವರ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಆಗಮಿಸಲು ಕೊಪ್ಪ ಮತ್ತು ತೀರ್ಥಹಳ್ಳಿಯಿಂದ ಬಸ್ ಸೌಕರ್ಯವೂ ಇದೆ. ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬ್ ನೋಡಲ್ಲ? ನೋಡ್ತೀಯಾ? ನನ್ನ ಚಾನಲ್ ನೋಡಿದ್ಯಾ? ರಾಜೇಶ್ ಮೋಟೋಲಾಗರ್ ಅಂತ ಇಲ್ಲಿದೆ ನೋಡು. ಇದು ಯೂಟ್ಯೂಬಲ್ಲಿ ಇದನ್ನು ಸರ್ಚ್ ಮಾಡು, ಆಯಿತಾ? ಇಲ್ಲಿದೆ ನೋಡು, ಸರ್ಚ್ ಮಾಡು, ನನ್ನ ಚಾನಲ್ ಸಿಗುತ್ತೆ. ಯೂಟ್ಯೂಬರ್ ನಾನು. ಇಷ್ಟನಾ? ನೀನು ಬರೋ, ನೀನು ನೋಡ್ತೀಯನೋ ಯೂಟ್ಯೂಬು? ನೋಡ್ತೀಯಾ? ದೊಡ್ಡವನಾಗಿ ಏನಾಗ್ತೀಯಾ? ಪೊಲೀಸ್ ಆಗ್ತೀಯಾ? ನೀವಿಬ್ರು? ನೀನು? ಇಬ್ಬರು ಪೊಲೀಸು, ಒಬ್ಬ ಆರ್ಮಿ. ಡಾಕ್ಟ್ರ್, ಇಂಜಿನಿಯರ್ ಯಾರಾಗಲ್ಲ? ಯೂಟ್ಯೂಬರ್ ಯಾರಾಗಲ್ಲೇನ್ರ? ಯೂಟ್ಯೂಬರ್ ಆಗಲ್ಲ? ಯೂಟ್ಯೂಬರು ಆಗ್ತೀರಾ? ಸರಿ, ಎಲ್ಲ ಒಳ್ಳೇದಾಗಲಿ. ಬರಲಾ? ಏನು ಹೆಸರು ನಿಂದು? ನಿಂದು? ಸರಿ, ಹಾಗಾದರೆ ಎಲ್ಲರೂ ಮೃಗವಧೆ ದೇವಸ್ಥಾನಕ್ಕೆ ಆಗಮಿಸಿ ಪುನೀತರಾಗಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.